ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಕುಟುಂಬರಾಗಿ ನಾನು ಮಕ್ಕಳು. ಈ ದಿನದಲ್ಲಿ ಯಾರ್ಯಾರು ಹುಟ್ಟಿದ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೋ ಅವ್ರಿಗೆಲ್ಲರಿಗೂ ಹ್ಯಾಪಿ ಬರ್ತ್ಡೇ ಶುಭಾಶಯಗಳು, ಹುಟ್ಟಿದ ಹಬ್ಬದ ಶುಭಾಶಯಗಳು. ಮತ್ತು ಈ ದಿನದಲ್ಲಿ ಯಾರ್ಯಾರು ಕರ್ತನೇ ಯೇಸಪ್ಪ ಸಹೋದರ ಸಹೋದರಿಗಳಾಗಲಿ ವೆಡ್ಡಿಂಗ್ ಡೇ ಆಚರಿಸ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ ನಾವು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ನಾವು ಪ್ರಾರ್ಥನೆ ಮಾಡೋಕ್ಕೆ ನಾವು ಶುರು ಮಾಡ್ತಾಯಿದ್ದೀವಿ, ಪ್ರಾರ್ಥಿಸ್ತಾ ಇದ್ದೀವಿ. ಯೇಸುವೆ, ಈ ದಿನದಲ್ಲಿ ಕರ್ತನೇ ಯೇಸಪ್ಪ ನಮ್ಮನ್ನು ಮತ್ತೊಬ್ಬರನ್ನು ಕಾದುಕೊಂಡು ನಮ್ಮನ್ನು ನಡೆಸುವಂತೆ ಮತ್ತೊಬ್ಬರನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಪ್ರಾರ್ಥನೆಯನ್ನು ಮಾಡುವಾಗ ಒಬ್ಬರು ಇಬ್ಬರು ಮೂವರಾಗಿ ಕೂಡಿದಾಗ ಕರ್ತನೇ ಯೇಸಪ್ಪ ನೀವು ನಮ್ಮ ನಡುವಲ್ಲಿ ಇದ್ದೀರಾ ಎಂದು ನಾವು ಕರ್ತನೇ ಯೇಸಪ್ಪ ಭಾವಿಸಿದ್ದೇವೆ. ವಿಶ್ವಾಸದಿಂದ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಆಶ್ರಯವು ಕೋಟೆಯು ನೀವು ಆಗಿರಿ ಸ್ವಾಮಿ. ತಂದೆ ಯೇಸಪ್ಪ, ಈ ದಿನದಲ್ಲಿ ಕರ್ತನೇ ಯೇಸಪ್ಪ ಯಾರ್ಯಾರು ಕರ್ತನೇ ಯೇಸಪ್ಪ ಹುಟ್ಟು ಹಬ್ಬ ಆಗಲಿ ಕರ್ತನೇ ಯೇಸಪ್ಪ ಈ ದಿನದಲ್ಲಿ ವಿವಾಹ ಆಗಿ ಕರ್ತನೇ ಯೇಸಪ್ಪ ವಿವಾಹಕ್ಕೆಂದು ಆಯ್ತರಿರುವ ಸಹೋದರ ಸಹೋದರಿಗಳನ್ನು ಆಶೀರ್ವದಿಸು ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಓದಲು ಬರೆಯಲು ಕರ್ತನೇ ಯೇಸಪ್ಪ ತಡಮಾಟದಿಂದ ಇರುವ ಮಕ್ಕಳನ್ನು ಆಶೀರ್ವದಿಸು. ಒಳ್ಳೆ ಓದಲು ಜ್ಞಾನವನ್ನು ವಿವೇಕವನ್ನು ಕೊಡು ಸ್ವಾಮಿ. ಅವರ ನಡುವಲ್ಲಿ ನೀವು ಇರಿ ಸ್ವಾಮಿ. ತಂದೆ ಯೇಸಪ್ಪ ಟೀಚರ್ಸ್ಗಳಿಗಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಸ್ವಾಮಿ. ಅವರನ್ನು ಆಶೀರ್ವದಿಸು ಸ್ವಾಮಿ. ಒಳ್ಳೆಯ ಗುರುವಾಗಿ ಅವರ ಕರ್ತವ್ಯಗಳನ್ನು ಅವರು ನ್ಯಾಯವಾಗಿ ನಡೆಸುವಂಥರಾಗಿರಲಿ ಸ್ವಾಮಿ. ಡಾಕ್ಟರ್ ನರ್ಸ್ಗಳಿಗಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಸ್ವಾಮಿ. ಜಡ್ಜ್ಗಳಿಗಾಗಿ ಲಾಯರ್ಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಡೈಲಿ ಟ್ರಾವೆಲ್ಗಳಲ್ಲಿ ಕರ್ತನೇ ಯೇಸಪ್ಪ ಹೋಗುವ ಸಹೋದರಿಗಳಿಗಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಸ್ವಾಮಿ. ಕರ್ತವೇ, ಸಿರು ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ದಿನದಲ್ಲಿ ಜನ್ಮಿಸಿರುವ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೇ ಯೇಸಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ, ತುದಿಸುತ್ತೇನೆ. ನಮ್ಮ ಪಾಪಗಳನ್ನು ಕ್ಷಮಿಸು ಸ್ವಾಮಿ. ನಿಮಗೆ ಸಿದ್ಧವಿಲ್ಲದ ಕಾರ್ಯಗಳು ನಾವು ಯಾವುದೇ ರೀತಿಯಲ್ಲಿ ಮಾಡಿದರೆ ದಯವಿಟ್ಟು ಕ್ಷಮಿಸು ಸ್ವಾಮಿ. ಕರ್ತನೇ ಯೇಸಪ್ಪ ಈ ದಿನದಲ್ಲಿ ಯಾರ್ಯಾರು ಕರ್ತನೇ ಯೇಸಪ್ಪ ಸೋಂಬೇರಿಗಳಾಗಿ ಇಲ್ಲದೆ ಕರ್ತನೇ ಯೇಸಪ್ಪ ನಿಮ್ಮ ವಾಕ್ಯವು ನಿಮ್ಮ ವಸನಕ್ಕೆ ಕೀಳ್ಪಡೆದು ಅವರನ್ನು ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ. ಕರ್ತಾವೇ, ನಿಮ್ಮನ್ನು ವಂದಿಸುತ್ತೇವೆ ಸ್ವಾಮಿ. ಈ ಪ್ರಾರ್ಥನೆಯ ವೇಳೆಯನ್ನು ನಮಗಾಗಿ ನೀಡಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ಮತ್ತೊಬ್ಬರಿಗೂ ಪ್ರಾರ್ಥನೆಯನ್ನು ಮಾಡುವ ಬಲವು ಮಹಿಮೆಯು ನಮಗಾಗಿ ನೀಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಪರಮಂಡಲದಲ್ಲಿರುವ ತಂದೆ, ನಿನ್ನ ನಾಮವು ಪರಿಶುದ್ಧವಾಗಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಸ್ವರ್ಗದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಅನುದಿನವಾದ ರೊಟ್ಟಿಯು ಈ ದಿನವು ನಮಗಾಗಿದ್ದೇ ಫಲಿಸು. ನಮ್ಮ ಸಾಲಗಾರರನ್ನು ನಾವು ಕ್ಷಮಿಸುವಂತೆ ನಮ್ಮ ಪಾಪಗಳನ್ನು ಕ್ಷಮಿಸು. ಯೇಸುವಿನ ಉನ್ನತವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಆಮೇನ್.